ರಾಜು ಗೌಡ ಅವರಿಗೆ ಟಿಕೆಟ್ ಒಲಿದು ಬಂದಿರುವಂತದ್ದು. ಬಿಜೆಪಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಬಟ್ ಪ್ಲಸ್ ಮೈನಸ್ ಅನ್ನ ಗಮನಿಸೋದಾದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣಾಗೋಗ್ಬಿಟ್ಟಿದ್ರು. ಆದರೆ ಈ ಬಾರಿ ಲಕ್. ಯಾದಗಿರಿ ಜಿಲ್ಲೆಯ ಸುರಪುರ ಕ್ಷೇತ್ರದ ಶಾಸಕರು ಕೂಡ ಆಗಿದ್ರು ಕಾಂಗ್ರೆಸ್ನ ರಾಜಾ ವೆಂಕಟಪ್ಪ ನಾಯಕ್ ಅವರು ಅಕಾಲಿಕ ಮರಣ ಹೊಂದಿದ್ರಿಂದ ತೆರವಾಗಿರುವಂತಹ ಸ್ಥಾನಕ್ಕೆ ಲೋಕಸಭೆ ಚುನಾವಣೆ ಜೊತೆಯಲ್ಲೇ ಮೇ 7ನೇ ತಾರೀಕು ಉಪಚುನಾವಣೆ ನಡೆಸೋದಕ್ಕೆ ಆದೇಶ ಹೊರಬಿದ್ದಿದೆ. ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆಗಳು ಕೂಡ ಗರಿಗೆದರ್ತಾ ಇದೆ. ದಿವಂಗತ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಅವರ ಪುತ್ರ ರಾಜಾ ವೇಣುಗೋಪಾಲ್ ನಾಯಕ್ಗೆ ನಿರೀಕ್ಷೆಯಂತೆ ಕಾಂಗ್ರೆಸ್ ಟಿಕೆಟ್ ಅನ್ನ ನೀಡಿದೆ. ಬಿಜೆಪಿ ರಾಜು ಗೌಡ ಅವರಿಗೆ ಮಣೆಯನ್ನ ಹಾಕಿರುವಂತದ್ದು. ತಂದೆಯ ನಿಧನದಿಂದ ತೆರವಾದಂತಹ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಚುನಾವಣಾ ಕಣದಲ್ಲಿರುವಂತಹ ರಾಜಾ ವೆಂಕಟಪ್ಪ ನಾಯಕ್ ಅವರ ಪುತ್ರನಿಗೆ ಅನುಕಂಪ ಇದ್ದೇ ಇದೆ. ಅವರ ಎದುರಾಳಿಯಾಗಿ ಈಗ ರಾಜು ಗೌಡ ಅವರು ಕಣಕ್ಕೆ ಧುಮುಕಿದ್ದಾರೆ. ಗೆಲುವು ಅಷ್ಟು ಸುಲಭದ ಮಾತಾ? ಯಾಕಂತಂದ್ರೆ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸೋತ್ರು. ಈಗ ನೋಡಿದ್ರೆ ಕ್ಷೇತ್ರದಲ್ಲಿ ರಾಜು ಇವರು ಸಹಜವಾಗಿ ಸಾವನ್ನಪ್ಪಿದ್ದಾರೆ. ರಾಜಾ ವೆಂಕಟಪ್ಪ ನಾಯಕ್ ಅವರ ಮಗನಿಗೆ ಟಿಕೆಟ್ ನೀಡಿರೋದ್ರಿಂದ ಎಲ್ಲೋ ಒಂದು ಕಡೆ ಅನುಕಂಪದ ಅಲೆ ಎದ್ದೇ ಏಳುತ್ತೆ. ರಾಜಾ ವೇಣುಗೋಪಾಲ್ ಈ ಬಾರಿ ಸ್ಪರ್ಧೆ ಮಾಡಿದ್ರೆ ಗೆಲುವು ಖಚಿತ ಅಂತಲೂ ಕೂಡ ಮೂಲಗಳು ತಿಳಿಸ್ತಾ ಇರುವಂಥದ್ದು. ನೋಡಬೇಕಾಗತ್ತೆ. ಯಾಕಂತಂದ್ರೆ ಮೊದಲ ಬಾರಿಗೆ ಚುನಾವಣಾ ಕಣದಲ್ಲಿ ರಾಜಾ ವೆಂಕಟಪ್ಪ ನಾಯಕ್ ಅವರ ಪುತ್ರ ಸ್ಪರ್ಧೆ ಮಾಡ್ತಾ ಇರುವಂಥದ್ದು. ಅನುಕಂಪ ಸಹಜವಾಗಿ ಇದ್ದೇ ಇರುತ್ತೆ. ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಪೈಪೋಟಿ ಇದ್ದೇ ಇದೆ. ಈಗ ಕ್ಷೇತ್ರದಲ್ಲಿ ಯಾವ ರೀತಿ ರಾಜಕೀಯದ ಕಾವು ಪಡೆದುಕೊಳ್ಳುತ್ತೆ, ಎಷ್ಟರ ಮಟ್ಟಿಗೆ ರಂಗೇರುತ್ತೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗತ್ತೆ.